ಮತ್ತೆ ಸರ್ ಮಾರುತಿ ಸುಜುಕಿ ಎರ್ಟಿಗಾ ಎರಡು ಇದೆ ನಿಮ್ಮ ಹತ್ರ ಸರ್ ಎರ್ಟಿಗಾ ಬಂದ್ಬಿಟ್ಟು ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಕೊಡ್ತೀವಿ ಸರ್, ಡೀಸೆಲ್ ಬೇಕಾದ್ರೆ ಡೀಸೆಲ್ ಕೊಡ್ತೀವಿ ಸರ್, 25,000 ಗಾಡಿ ಕೊಡ್ತೀವಿ ಸರ್. ಓಕೆ 3,25,000 ಲೋನ್ ಆಪ್ಷನ್ ಬೇಕಾ ಸರ್? 2.5 ಲೋನ್ ಮಾಡ್ತೀನಿ ಸರ್, 75,000 ಡೌನ್ ಪೇಮೆಂಟ್ ತಗೊಂಬನ್ನಿ ತಗೊಂಡೋಗಿ ಸರ್. ವೈಟ್ ಪೋಲೋ ತೋರಿಸ್ಬಿಟ್ಟು ಹಾ ಸರ್. ಈಗ ರೆಡ್ ಪೋಲೋ ಬೇಡವಾ ಸರ್? ಅದ್ರಲ್ಲೂ ಪೆಟ್ರೋಲ್ ಬೇಡವಾ ಸರ್? ಡೀಸೆಲ್ ಬೇಕಾ ಸರ್ ನಿಮ್ಗೆ? ಡೀಸೆಲ್ ನಿಮ್ಗೆ ಒಂದು 6 ಲಕ್ಷವರೆಗೂ ಲೋನೇ ಮಾಡ್ಕೊಟ್ಬಿಡ್ತೀವಿ ಸರ್. ಒಂದು 89,000 ಡೌನ್ ಪೇಮೆಂಟ್ ತಗೊಂಬರ್ಲಿ, 6.5ವರೆಗೂ ಲೋನೇ ಮಾಡ್ತೀವಿ. ಒಂದು 45,000 ತಂದ್ರು ಸಾಕು, ಆರಾಮಲ್ಲಿ ಸರ್. 6.5 ಇಂದ 7 ಲಕ್ಷ ಇದೆ. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ 5,85,000 ಗಾಡಿ ಕೊಡ್ತಾರೆ. 385 375 ಈ ತರ ಪ್ರೈಸ್ ಇದೆ. ಸೊ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬಂದ್ರೆ 3.5 ಲಕ್ಷಕ್ಕೆ ಈ ವೆಹಿಕಲ್ ಕೊಡ್ತೀವಿ ಸರ್. 3.5 ಲಕ್ಷಕ್ಕೆ ಲೋನ್ ಆಪ್ಷನ್ ಅಂತ ಬಂದ್ರೆ 3 ಲಕ್ಷವರೆಗೂ ಲೋನ್ ಮಾಡ್ಕೊಡ್ತೀವಿ. 50,000 ಡೌನ್ ಪೇಮೆಂಟ್ ತಗೊಂಬರಕ್ಕೆ ತಗೊಂಡು ಹೋಗಿಲ್ಲ ಸರ್. 50,000 ಮಾರ್ಕೆಟ್ ಎಲ್ಲಾ ಕಡೆ ಚೆಕ್ ಮಾಡಿದ್ರು 3.5 ಲಕ್ಷ ಇದೆ. ಸೊ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ 3,25,000 ಹೇಳ್ತಾ ಇದ್ದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 3 ಲಕ್ಷಕ್ಕೆ ಈ ಗಾಡಿ ಕೊಡ್ತೀವಿ. 3 ಲಕ್ಷಕ್ಕೆ ಬರೀ 8 ಲಕ್ಷಕ್ಕೆ ಈ ವೆಹಿಕಲ್ ಮಾಡ್ಕೊಡ್ತಾ ಇದೀವಿ. ಲೋನ್ ಅಂತ ಬಂದ್ರೆ 7 ಲಕ್ಷವರೆಗೂ ಲೋನ್ ಮಾಡ್ತೀವಿ. 1 ಲಕ್ಷ ಡೌನ್ ಪೇಮೆಂಟ್ ತಗೊಂಬರ್ಲಿ, ಆರಾಮಾಗಿ ತಗೊಂಡು ಹೋಗ್ಲಿ ಸರ್. ಓಕೆ 1 ಲಕ್ಷ. ನಂಜುಂಡೇಶ್ವರ ಕಾರ್ಲಿಂಗ್ಸ್ಗೆ ನಾನು ನಿಮಗೋಸ್ಕರ ಇವತ್ತು ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ ಸರ್. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಶೋರೂಮ್ ಹೆಸರು ನಾನು ಆಲ್ರೆಡಿ ಹೇಳಿದ್ದೀನಿ ಸರ್, ಅಡ್ರೆಸ್ ಹೇಳ್ಬಿಡಿ. ಸರ್ ನಮ್ಮ ಶೋರೂಮ್ ಬಂದ್ಬಿಟ್ಟು ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂದ್ಬಿಟ್ಟು ನಾಗರಬಾವಿ ಸರ್ಕಲ್ ಇಂದ ಟುವರ್ಡ್ಸ್ ಮೂಡ್ಲುಪಾಳ್ಯ ಮೇನ್ ರೋಡ್ ಅಲ್ಲಿ ಮಾರುತಿ ನಗರ ಬಸ್ ಸ್ಟಾಪ್ ಅಂತ ಇದೆ. ಬಸ್ ಸ್ಟಾಪ್ ಪಕ್ಕದಲ್ಲೇ ನಮ್ಮ ಆಫೀಸ್ ಇದೆ. ಓಕೆ ಸರಿ. ಎಷ್ಟು ಕಾರ್ಸ್ಗಳಿದೆ ನಿಮ್ಮ ಹತ್ರ? ಸರ್ ನಮ್ಮಲ್ಲಿ ಒಂದು ಅರೌಂಡ್ 45 to 50 ವೆಹಿಕಲ್ಸ್ ಇದೆ ಸರ್. ಓಕೆ. ಲೋನ್ ಅಂತ ಬಂದರೆ ಯಾವ ಮಾಡಲಿಂದ ಲೋನ್ ಆಗುತ್ತೆ ಸರ್? ಎಬೋ 11 ಮಾಡಲಿಂದ ನಾನು ಲೋನ್ ಮಾಡ್ಕೊಡ್ತೀನಿ. ಆಲ್ ಓವರ್ ಕರ್ನಾಟಕ? ಆಲ್ ಓವರ್ ಕರ್ನಾಟಕ ಸರ್. ನಾನು ಹೇಳ್ದಲ್ಲ ಸರ್ ಲಾಸ್ಟ್ ಟೈಮ್ ವಿಡಿಯೋದಲ್ಲೂ, ಕರ್ನಾಟಕದ ಕೊನೆ ಮನೆ ಅದಾಗಿದ್ರು ಕೂಡ ಅಲ್ಲಿವರೆಗೂ ನಾವು ತಲುಪ್ತೀವಿ ಸರ್. ಲೋನ್ ಮಾಡ್ಕೊಡ್ತೇವೆ ಸರ್. ಕಂಡೀಷನ್ಗಳು ಹೆಂಗಿದೆ ಸರ್ ಕಾರ್ದು? ಕಂಡೀಷನ್ ಕಾರ್ ಎಲ್ಲ ಸರ್ ಎಲ್ಲ ಎಕ್ಸಲೆಂಟ್ ಆಗಿದೆ. ಸಿಂಗಲ್ ಓನರು, ಸೆಕೆಂಡ್ ಓನರ್ಸ್, ಸಿಂಗಲ್ ಓನರ್ಸೇ ಜಾಸ್ತಿ ಇರೋದು ವೆಹಿಕಲ್ ನಮ್ಮಲ್ಲೆಲ್ಲ. ವೆಹಿಕಲ್ಗಳೆಲ್ಲ ಎಲ್ಲ ಮಾಡಲ್ಸ್ ವೆಹಿಕಲ್ಸೇ ಜಾಸ್ತಿ ಇರೋದು. ವೆಹಿಕಲ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಓಕೆ ಸರ್. ಇವತ್ತು ನಿಮ್ಮ ವಿಡಿಯೋನ ನಾನು ಸಬ್ಸ್ಕ್ರೈಬರ್ ಮುಂದೆ ಇಡೋಣ ಸರ್. ಯಾರ ಕಾರ್ ಬೇಕು ಖಂಡಿತವಾಗಿ ನಿಮ್ಗೆ ಕರೆ ಮಾಡ್ತಾರೆ. ಸರ್ ಫಸ್ಟ್ Hyundai i20. ಸರ್ i20 ಬಂದ್ಬಿಟ್ಟು 2017 ಮಾಡಲು. ಆಸ್ತ ಆಪ್ಷನಲ್ ಅಂದ್ಬಿಟ್ಟು ಇದು ಏನಪ್ಪಾ ಅಂದ್ರೆ 6 ಏರ್ ಬ್ಯಾಗ್ ಬರುತ್ತೆ, AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, 6 ಏರ್ ಬ್ಯಾಗ್ಸ್, ಕಂಪ್ನಿ ಮ್ಯಾಗ್ ವೀಲು, ಪ್ರತಿಯೊಂದು ಎಲ್ಲ ಇದರಲ್ಲಿ ಇನ್ಬಿಲ್ಟ್ ಬರುತ್ತೆ ಸರ್. ಓಕೆ. ವೆಹಿಕಲ್ ಅಲ್ಲಿ ಮಾಡಲ್ ಅದಂದ್ರೆ ಸರ್ 2017 ಡೀಸೆಲ್, ಆಸ್ತ ಆಪ್ಷನಲ್, ಪುಷ್ ಬಟನ್ ಸ್ಟಾರ್ಟ್ ಸರ್. ಓಕೆ. ಓನರ್ ಸರ್? ಸರ್ ಓನರ್ ಬಂದು ಸೆಕೆಂಡ್ ಓನರ್ ಆಗಿದೆ ಸರ್. ಎಷ್ಟು ಹೊಡಿದೆ ಸರ್ ಇದು? ಸರ್ ಕಿಲೋಮೀಟರ್ ಬಂದ್ಬಿಟ್ಟು ಬರೀ 69,000 ಕಿಲೋಮೀಟರ್ ಹೊಡಿದೆ ಸರ್. ಓಕೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 7,25,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬಂದ್ರೆ 7,10,000ಕ್ಕೆ ವೆಹಿಕಲ್ ಕೊಡ್ತೀವಿ. ಓಕೆ. ಡೌನ್ ಪೇಮೆಂಟ್ ಸರ್? ಡೌನ್ ಪೇಮೆಂಟ್ ಏನು ಒಂದು 50,000 ಇದ್ರೂ ಸಾಕು, ಇಲ್ಲ 60,000 ಇದ್ರೂ ಸಾಕು, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀವಿ. ಓಕೆ. ಮತ್ತೆ ಸರ್ ಮಾರುತಿ ಸುಜುಕಿ ಎರ್ಟಿಗಾ ಎರಡು ಇದೆ ನಿಮ್ಮ ಹತ್ರ? ಸರ್ ಎರ್ಟಿಗಾ ಬಂದ್ಬಿಟ್ಟು ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಕೊಡ್ತೀವಿ ಸರ್, ಡೀಸೆಲ್ ಬೇಕಾದ್ರೆ ಡೀಸೆಲ್ ಕೊಡ್ತೀವಿ ಸರ್. ಓಕೆ. ಸೊ ಇದು ಪೆಟ್ರೋಲ್ ಬಂದ್ಬಿಟ್ಟು ZX ಪ್ಲಸ್ ಇದು ಅಂದ್ರೆ ಪುಷ್ ಬಟನ್ ಸ್ಟಾರ್ಟ್, ಬ್ಯಾಕ್ ವೈಫರ್, ಡೀಪ್ ಆಗರು, ಫಾಗ್ ಲ್ಯಾಂಪ್, ಪ್ರತಿಯೊಂದು ಎಲ್ಲ ಬರುವಂತ ವೆಹಿಕಲ್ ಇದು. ಟಾಪ್ ಎಂಡ್ ವೆಹಿಕಲ್. ಬರೀ 69,000 ಗಾಡಿ ಓಡಿದೆ. ಸೊ ಪ್ರೈಸ್ ಅಂದ್ರೆ 8,45,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 8,30,000ಕ್ಕೆ ಕೊಡ್ತೀವಿ. 8,30,000. ಲೋನ್ ಆಪ್ಷನ್ ಅಂತ ಬಂದ್ರೆ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 8 ಲಕ್ಷದವರೆಗೂ ಲೋನ್ ಆಗುತ್ತೆ ಸರ್. 30,000 ಡೌನ್ ಪೇಮೆಂಟ್ ಇದ್ರು ಸಾಕು. 2018 ಮಾಡಲು ZX ಪ್ಲಸ್ ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಕೊಡ್ತಾ ಇದೀವಿ ಸರ್. ಓನರ್ ಸರ್ ಇದು? ಸರ್ ಸೆಕೆಂಡ್ ಓನರ್ ಆಗಿದೆ. ಓಡಿರೋದು ಸರ್ ಬರೀ 69,000 ಓಡಿದೆ ಸರ್. 69,000. ಹೌದು ಸರ್. ಓಕೆ ಸರ್. ನೆಕ್ಸ್ಟ್ ಮತ್ತೆ ಅದೇ ರೀತಿ ಡೀಸೆಲ್ ಸರ್, ಪೆಟ್ರೋಲ್ ಬೇಡ ಅನ್ನೋರಿಗೆ ಡೀಸೆಲ್. ಓಕೆ. ಸೊ 2012 ಮಾಡಲು ಸೆಕೆಂಡ್ ಓನರ್ ಇದಾಗಿರುತ್ತೆ. ಇದು ಕೂಡ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಇರುವಂತ VDI ಡೀಸೆಲ್ ವೆಹಿಕಲ್. ಎಲ್ಲ 80-85% ಟೈರ್ಸ್ ಕೂಡ ಇದೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ನೋಡ್ತಾ ಇರೋದು ಅಲ್ಟಿಮೇಟ್ ಆಗಿ ಇಟ್ಟಿದ್ದಾರೆ. ಸೊ ಪ್ರೈಸ್ ಅಂತ ಹೇಳಿದ್ರೆ 5,95,000 ಹೇಳ್ತಾ ಇದೀವಿ. ಸೊ ನಿಮ್ ಚಾನಲ್ ಇಂದ ಬಂದ್ರೆ 5,80,000ಕ್ಕೆ ಗಾಡಿ ಕೊಡ್ತೀವಿ. ಲೋನ್ ಅಂತ ಬಂದ್ರೆ 5 ಲಕ್ಷ ಲೋನು, 80,000 ಡೌನ್ ಪೇಮೆಂಟ್ ಸಾಕು ಸರ್. 80,000 ಡೌನ್ ಪೇಮೆಂಟ್ ಸಾಕು ಸರ್. ಓಕೆ. ನೆಕ್ಸ್ಟ್ ಸರ್ ಅದೇ ರೀತಿ ನೀವು ನೋಡ್ತಾ ಇರೋದು ಸರ್ ಫಾರ್ಚುನರ್. ಇದು ಬಂದ್ಬಿಟ್ಟು 2010 ಮಾಡಲ್ ವೆಹಿಕಲ್. ಓಕೆ. ಸೊ ಇದು 4 ವೀಲ್ ಡ್ರೈವ್. ಸೊ ಇದರಲ್ಲೆಲ್ಲ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗು, ಮತ್ತೆ 4 ವೀಲ್ ಡ್ರೈವ್, ಕಂಪ್ನಿಯಿಂದ ಅಲಾಯ್ ವೀಲು, ಡೀಪ್ ಪವರ್, ಫಾಗ್ ಲ್ಯಾಂಪ್, ಬ್ಯಾಕ್ ವೈಫರ್ ಎಲ್ಲ ಬರುವಂತ ಗಾಡಿ ಸರ್. ಮಾಡಲ್ ಅಂತಂದ್ರೆ ಏನ್ ಸರ್? ಮಾಡಲ್ ಸರ್ 2010 ಮಾಡಲು ಡೀಸೆಲ್ ವೇರಿಯಂಟ್. ಓಕೆ. ಓನರ್ ಸರ್? ಸರ್ ಓನರ್ ಬಂದು ಥರ್ಡ್ ಓನರ್ ಆಗಿದೆ. ಪ್ರೈಸ್ ಬಂದ್ಬಿಟ್ಟು 9.5 ಲಕ್ಷಕ್ಕೆ ಫೈನಲ್ ಕೊಡ್ತೀವಿ ಸರ್. ಆಫ್ಟರ್ ಮಾರ್ಕೆಟ್ ಎಲ್ಲ 10.25 ಲಕ್ಷ ಇಲ್ಲಿ ಹೇಳ್ತಾ ಇರೋದು. ಸೊ ನಿಮ್ಮ ಸಬ್ಸ್ಕ್ರೈಬರ್ ಯಾರೇ ಬಂದ್ರು ಕೂಡ ನಿಮ್ಮ ಚಾನಲ್ ಇಂದ ಬಂದಿದ್ದೀನಿ ಅಂದ್ರೆ 9.5 ಲಕ್ಷಕ್ಕೆ ಗಾಡಿ ಕೊಡ್ತೀವಿ ಸರ್. ಓಕೆ. ಲೋನ್ ಏನಾದ್ರು ಆಗುತ್ತೆ ಸರ್? ಇದಕ್ಕೆ 2010 ಮಾಡಲಾಗಿರೋದ್ರಿಂದ ಬೆಂಗಳೂರು ಸರೌಂಡ್ ಅವರು ಆದ್ರೆ ಪ್ರೈವೇಟ್ ಫೈನಾನ್ಸ್ ಸ್ವಲ್ಪ ಮಾಡ್ಕೊಡ್ತೀವಿ ಸರ್. ಪ್ರೈವೇಟ್ ಫೈನಾನ್ಸ್ ಆಗುತ್ತೆ. ಬ್ಯಾಂಕ್ ಲೋನ್ ಆಗಲ್ಲ ಸರ್. ಓಡಿರೋದು ಸರ್ ಇದು? ಸರ್ ಓಡಿರೋದು ಬಂದ್ಬಿಟ್ಟು 1,63,000 ಓಡಿದೆ ಸರ್. ಓಕೆ. ನೆಕ್ಸ್ಟ್ ಸರ್? ಸರ್ XUV 500. ಸೊ ಇದು ಬಂದು AA8 ಅಂದ್ರೆ 8 ಏರ್ ಬ್ಯಾಗ್ ಇರುವಂತ ಗಾಡಿ. ಸೊ ಇದು ಸೆಕೆಂಡ್ ಓನರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡೀಪ್ ಆಗರ್, ಫಾಗ್ ಲ್ಯಾಂಪ್, ಕಂಪ್ನಿಯಿಂದನೇ ಅಲಾಯ್ ವೀಲ್ ಎಲ್ಲ ಟೋಟಲಿ ಟಾಪ್ ಎಂಡ್. 14 ನಲ್ಲಿ ಇದೆ ಟಾಪ್ ಎಂಡ್. ಓಕೆ. ಸೊ ಇದು ಪ್ರೈಸ್ ಬಂದ್ಬಿಟ್ಟು ಬರೀ ಕಿಲೋಮೀಟರ್ ಬಂದ್ಬಿಟ್ಟು 78,000 ಗಾಡಿ ಓಡಿದೆ. 2014 ಮಾಡಲಾಗಿರೋದ್ರಿಂದ 8,45,000 ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಚಾನಲ್ ಇಂದ ಬಂದ್ರೆ ಒಂದು 8,30,000ಕ್ಕೆ ವೆಹಿಕಲ್ ಕೊಟ್ಬಿಟ್ಟು 8,30,000 ಲೋನ್ ಸರ್.
ಸರ್ ಲೋನ್ ಅಂತ ಬಂದ್ರೆ ಇದಕ್ಕೆ ಆರಾಮಾಗಿ 7ರಿಂದ 7.25 ಲಕ್ಷವರೆಗೂ ಲೋನು. 1 ಲಕ್ಷ ಡೌನ್ ಪೇಮೆಂಟ್ ತಗೊಂಬರ್ಲಿ, ಆರಾಮಾಗಿ ತಗೊಂಡೋಗ್ಲಿ ಸರ್. ಓಕೆ ಸರ್. ನೆಕ್ಸ್ಟ್ ಸರ್ ಇನೋವಾ ಕೂಡ ನೋಡ್ತಾ ಇರ್ಬೋದು ಸರ್ ಇನೋವಾಗಳು. ಸೊ ಇದು ಬಂದು 2015 ಮಾಡಲ್ ಇನೋವಾ ಸರ್. ಓಕೆ. ಸೊ ಇದು 3rd ಓನರ್ ಆಗಿದೆ. ವೇರಿಯಂಟ್ ಇದು ಓಕೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್ ಕಂಪ್ನಿಯಿಂದ ಅಲಾಯ್ ವೀಲ್ ಪ್ರತಿಯೊಂದು ಎಲ್ಲ ಬರೋವಂಥ ಗಾಡಿ ಸರ್. ಇದು ಪ್ರೈಸ್ ಬಂದ್ಬಿಟ್ಟು ಒಂದು 11.5 ಲಕ್ಷ ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬಂದ್ರೆ ಬರೀ 11 ಲಕ್ಷಕ್ಕೆ ಈ ಗಾಡಿ ಕೊಡ್ತೀವಿ ಸರ್. 11 ಲಕ್ಷ. ಸೊ ಲೋನ್ ಆಪ್ಷನ್ ಅಂತ ಬಂದ್ರೆ 9.5ರಿಂದ 10 ಲಕ್ಷ ಲೋನ್ ಮಾಡ್ತೀವಿ ಸರ್. 1 ಲಕ್ಷ ಡೌನ್ ಪೇಮೆಂಟ್ ಕೊಡ್ಲಿ, ಆರಾಮಾಗಿ ತಗೊಂಡೋಗ್ಲಿ ಸರ್. ಓಕೆ ಸರ್. ನೆಕ್ಸ್ಟ್ ಸರ್. ಸರ್ ಅದೇ ರೀತಿ ಬಡವರು ಬಾದಾಮಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇಯಾನು ವಿತ್ CNG ಇರೋದ್ರಿಂದ ಮಾತು ಹೇಳ್ತಾ ಇದ್ದೀನಿ ನಾನು. ಸೊ ಇವತ್ತು ನೀವು ಆಕ್ಟಿವ್ ಹೋಂಡಾ ಒಂದು ಪಲ್ಸರ್ ತಗೊಂಡ್ರೆ ಆರಾಮಾಗಿ 30 ಮೈಲೇಜ್ ಬರ್ತದೆ. ಸೊ ಈ ಗಾಡಿ ತಗೊಂಡ್ರೆ ನಿಮ್ಗೆ 35 ಮೈಲೇಜ್ ಬರುತ್ತೆ, ಯಾಕೆಂದ್ರೆ CNG ಇರೋದ್ರಿಂದ. ಸೊ 35 ಮೈಲೇಜ್ ಆರಾಮಾಗಿ ಈಸಿಯಾಗಿ ಬರ್ತದೆ. 2012 ಮಾಡಲು, 2nd ಓನರು. ಸೊ ಇದರ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಇನ್ಬಿಲ್ಟ್ CNG ಕೂಡ ಹಾಕ್ಸಿದ್ದಾರೆ. ಪ್ರೈಸ್ ಬಂದ್ಬಿಟ್ಟು 2,85,000 ಹೇಳ್ತಾ ಇದೀವಿ ಮಾರ್ಕೆಟಿಂಗ್ ಪ್ರೈಸ್. ಸೊ ನಿಮ್ ಚಾನಲ್ ಇಂದ ಬಂದ್ರೆ 2,65,000ಕ್ಕೆ ಗಾಡಿ ಕೊಡ್ತೀನಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 2,25,000 ಲೋನ್ ಸರ್. ಒಂದು 40,000 ಡೌನ್ ಪೇಮೆಂಟ್ ತಗೊಂಬರಕ್ಕೆ ಹೇಳಿ ತಗೊಂಡೋಗಿ ಕೇಳಿ ಸರ್. ಓಕೆ. 40,000 40,000 ತಂದ್ರೆ ಸಾಕು, ಆರಾಮಾಗಿ ತಗೊಂಡೋಗ್ಬೋದು ಸರ್. ಓಕೆ. ನೆಕ್ಸ್ಟ್ ಸರ್. ಸರ್ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್ ಫೋರ್ಡ್ ಇಕೋ ಸ್ಪೋರ್ಟ್ಸ್. ಇದು ಬಂದ್ಬಿಟ್ಟು 2014 ಮಾಡಲು, 2nd ಓನರು. ಬರೇ 73,000 ರನ್ ಆಗಿರುವಂತ ಗಾಡಿ ಸರ್ ಇದು. ಓಕೆ. 73,000. ಹೌದು ಸರ್. ಓಕೆ. ಸೊ 2nd ಓನರ್ ಆಗಿದೆ. ಇದು ಬಂದು ಟೈಟಾನಿಯಂ ಆಗಿರೋದು ಟಾಪ್ ಎಂಡ್ ಮಾಡಲು. ಸೊ ಎಲ್ಲ ಇದರಲ್ಲಿ ಏರ್ ಬ್ಯಾಗ್ ಇಂದ ಎಲ್ಲ A to Z ಎಲ್ಲ ಟೋಟಲ್ ಬಂದ್ಬಿಡುತ್ತೆ ಸರ್. ಪ್ರೈಸ್ ಅಂತ ಹೇಳಿದ್ರೆ ಇವತ್ತೆಲ್ಲ ಆಫ್ಟರ್ ಮಾರ್ಕೆಟ್ 6ರಿಂದ 6.25 ಲಕ್ಷ ಇದೆ. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ 5,95,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 5.5 ಲಕ್ಷಕ್ಕೆ ಈ ವೆಹಿಕಲ್ ಕೊಡ್ತೀವಿ ಸರ್. 5.5 ಲಕ್ಷ. ಲೋನ್ ಆಪ್ಷನ್ ಅಂತ ಬಂದ್ರೆ 5 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. 50,000 ಡೌನ್ ಪೇಮೆಂಟ್ ಕೊಡ್ಲಿ, ಈಸಿಯಾಗಿ ತಗೊಂಡೋಗ್ಲಿ ಸರ್. 50,000 ಡೌನ್ ಪೇಮೆಂಟ್ ಸಿಗುತ್ತೆ, ಖಂಡಿತ ಮಾಡ್ಕೊಡ್ತೀವಿ. ಓಕೆ. ಅದೇ ರೀತಿ ಸರ್ Fiat Punto ಇವತ್ತೆಲ್ಲ ಒಂದು ಆಲ್ಟೋ ನೋಡ್ತಾ ಇದ್ರೆ, ಒಂದು ಸ್ಯಾಂಟ್ರೋ ನೋಡ್ತಾ ಇದ್ರೆ, ಒಂದು 800 ನೋಡ್ತಾ ಇದ್ರೆ, ಸೊ ಅವರು ಕೂಡ ಅದೇ ಪ್ರೈಸ್ ಅಲ್ಲೇ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮಾರ್ವಿನ್ ಸೀಟ್ ಕವರು, ಒಳ್ಳೆ ಅಲಾಯ್ ವೀಲು ಎಲ್ಲ ಇರುವಂತ ಗಾಡಿ. ಬರೇ ಫಿಟ್ಟಿಂಗ್ ಹೆಡರ್ಸ್ ಕೂಡ ಇದೆ ಈ ವೆಹಿಕಲ್ ಅಲ್ಲಿ. ಸೊ ಫಿಟ್ಟಿಂಗ್ ರೇಟ್ ಅಲ್ಲಿ ಗಾಡಿ ಕೊಡ್ತಾ ಇದೀವಿ. ಬರೇ 1.5 ಲಕ್ಷಕ್ಕೆ Fiat Punto 2009 ಮಾಡಲು ಪೆಟ್ರೋಲ್ ವೇರಿಯಂಟ್ ಗಾಡಿ ಕೊಡ್ತಾ ಇದೀವಿ ಸರ್. ಓಕೆ. 1.5 ಲಕ್ಷಕ್ಕೆ ಬರೇ 1.5 ಲಕ್ಷ ಕೊಡ್ತಾ ಇದೀವಿ ಸರ್. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್ ಇನ್ನೊಂದು ಇನೋವಾ 2011 ಮಾಡಲು V ವರ್ಷನ್. ಇದು 2nd ಓನರ್ ಆಗಿದೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪು ಕಂಪ್ನಿಯಿಂದಾನೆ ಅಲ್ಲ ವೀಲು, ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ, ಆಫ್ಟರ್ ಮಾರ್ಕೆಟ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇರುವಂತ ಗಾಡಿ ಸರ್ ಇದು. ಸೊ ಇದು ಪ್ರೈಸ್ ಬಂದ್ಬಿಟ್ಟು 7,45,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 7,25,000ಕ್ಕೆ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 6ರಿಂದ 6.5 ಲೋನ್ ಮಾಡ್ಕೊಡ್ತೀನಿ ಸರ್. ಒಂದು 75,000 ಡೌನ್ ಪೇಮೆಂಟ್ ತಗೊಂಬಲ್ಲಿ ಆರಾಮಾಗಿ ತಗೊಂಡ್ಬರ್ಲಿ ಸರ್. ಓಕೆ. ನೆಕ್ಸ್ಟ್ ಸರ್ ತುಂಬಾನೇ ಹೈ ಡಿಮ್ಯಾಂಡೆಡ್ ಗಾಡಿ ಮತ್ತೆ ಬಡವರು ಬಾದಾಮಿ ಅಂತಾನೆ ಕರಿಬಹುದು. 2015 ಮಾಡಲು ಮಾರುತಿ ಈಕೋ, ಆಫ್ಟರ್ ಮಾರ್ಕೆಟ್ ಕ್ಯಾರಿಯರ್ ಇದೆ, ಒಳ್ಳೆ ಲೆದರ್ ಸೀಟ್ ಹಾಕಿದ್ದಾರೆ. ಸೊ AC ಗಾಡಿ. ಸೊ ಇದನ್ನ ಬಂದ್ಬಿಟ್ಟು 2015 ಮಾಡಲು, 2nd ಓನರ್ ವೆಹಿಕಲ್. ಸೊ ಎಲ್ಲ ಆಫ್ಟರ್ ಮಾರ್ಕೆಟ್ 385, 375 ಈ ತರ ಪ್ರೈಸ್ ಇದೆ. ಸೊ ಶ್ರೀ ನಂಜುಂಡೇಶ್ವರ ಕಾಲೇಜ್ ಬಂದ್ರೆ 3.5 ಲಕ್ಷಕ್ಕೆ ಈ ವೆಹಿಕಲ್ ಕೊಡ್ತೀವಿ ಸರ್. 3.5 ಲಕ್ಷಕ್ಕೆ. ಲೋನ್ ಆಪ್ಷನ್ ಅಂತ ಬಂದ್ರೆ 3 ಲಕ್ಷವರೆಗೂ ಲೋನ್ ಮಾಡ್ಕೊಡ್ತೀವಿ. 50,000 ಡೌನ್ ಪೇಮೆಂಟ್ ತಗೊಂಬರಕ್ಕೆ ಹೇಳಿ ತಗೊಂಡು ಹೋಗಿ ಸರ್. ಓಕೆ. 50,000 ಡೌನ್ ಪೇಮೆಂಟ್ ಅಲ್ಲಿ. ಹೌದು ಸರ್, ಖಂಡಿತ ಮಾಡ್ಕೊಡ್ತೀವಿ. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್ 2018 ಮಾಡಲು. ಸೊ ಇದು ಬಂದ್ಬಿಟ್ಟು E4 ಇರುತ್ತೆ ಇದು. ಸೊ ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗು, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು ಎಲ್ಲ ಬರ್ತದೆ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ ಇದು. ಓಕೆ. ನೀವು ನೋಡ್ತಾ ಇರ್ಬೋದು T4 ಆಗಿದ್ರು ಕೂಡ ಟಾಪ್ ಎಂಡ್ ಅಲ್ಲಿ ಏನ್ ಬರ್ತದೆ ಎಲ್ಲಾನು ಆಪ್ಷನ್ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ 2018 ಮಾಡಲ್ ಗಾಡಿ. ಸೊ ಇದು ಎಲ್ಲಾ ಕಡೆ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಲಿ 7.5ರಿಂದ 8 ಲಕ್ಷ ಇದೆ ಸರ್. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ 6,95,000 ಗಾಡಿ ಕೊಡ್ತಾ ಇದೀವಿ ಸರ್. 6,95,000 ಗಾಡಿ ಕೊಡ್ತಾ ಇದೀವಿ. ಲೋನ್ ಆಪ್ಷನ್ ಅಂತ ಬೇಕಾದ್ರೆ ನಿಮ್ಗೆ ಒಂದು 6 ಲಕ್ಷವರೆಗೂ ಲೋನೇ ಮಾಡ್ಕೊಟ್ಬಿಡ್ತೀವಿ ಸರ್. ಒಂದು 89,000 ಡೌನ್ ಪೇಮೆಂಟ್ ತಗೊಂಬರ್ಲಿ, 6.5ವರೆಗೂ ಲೋನೇ ಮಾಡ್ತೀವಿ. ಒಂದು 45,000 ತಂದ್ರು ಸಾಕು, ಆರಾಮಾಗಿ ತಗೊಂಡೋಗ್ಬೋದು. ಓಕೆ ಸರ್. ನೆಕ್ಸ್ಟ್ ಸರ್ ಸ್ಯಾಂಟ್ರೋ, ಹುಂಡೈ ಸ್ಯಾಂಟ್ರೋ 2010 ಮಾಡಲು, 2nd ಓನರು. AC ಪವರ್ ಸ್ಟೀರಿಂಗು, ಪವರ್ ವಿಂಡೋ ಎಲ್ಲ ಬರುವಂತ ಗಾಡಿ. ಇದು GLS ವೇರಿಯಂಟ್. ಸೊ ಇದನ್ನ ಬಂದ್ಬಿಟ್ಟು 2,25,000ಕ್ಕೆ ಈ ಗಾಡಿ ಕೊಡ್ತಾ ಇದ್ದೀವಿ. 2,25,000 ಕೊಡ್ತಾ ಇದ್ದೀವಿ. ಓಕೆ ಸರ್. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್ ಸ್ಕಾರ್ಪಿಯೋ. ಸೊ ಸ್ಕಾರ್ಪಿಯೋ ಬಂದ್ಬಿಟ್ಟು 2007 ಮಾಡಲು, 2nd ಓನರ್ ವೆಹಿಕಲ್. ಸೊ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಟಾಕಿಂಗ್ ವರ್ಷನ್, ಕಂಪ್ನಿಯಿಂದ ಅಲಾಯ್ ವೀಲು, ಬ್ಯಾಕ್ ವೈಫರು, ಡಿಫಾಗರು, ಫಾಗ್ ಲ್ಯಾಂಪ್ ಎಲ್ಲ ಬರುವಂತ ಗಾಡಿ. ಸೊ ಡೀಸೆಲ್ ವೇರಿಯಂಟ್ ಗಾಡಿ ಕೂಡ ಚೆನ್ನಾಗಿದೆ ಸರ್. ಆಫ್ಟರ್ ಮಾರ್ಕೆಟ್ ಎಲ್ಲಾ ಕಡೆ ಚೆಕ್ ಮಾಡಿದ್ರು 3.5 ಲಕ್ಷ ಇದೆ. ಸೊ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ 3,25,000 ಹೇಳ್ತಾ ಇದ್ದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 3 ಲಕ್ಷಕ್ಕೆ ಈ ಗಾಡಿ ಕೊಡ್ತೀವಿ ಸರ್. 3 ಲಕ್ಷಕ್ಕೆ ಗಾಡಿ ಕೊಡ್ತೀವಿ ಸರ್. ಓಕೆ ಸರ್. ನೆಕ್ಸ್ಟ್ ಸರ್ ಅದೇ ರೀತಿ ನೋಡ್ತಾ ಇರ್ಬೋದು ಹುಂಡಾ i20. ಸೊ ಇದು ಬಂದು 2012 ಮಾಡಲು, ಸ್ಪೋರ್ಟ್ಸ್ ಆಪ್ಷನಲ್ ಗಾಡಿ. ಸ್ಪೋರ್ಟ್ಸ್ ಆಪ್ಷನಲ್ ಆಗಿರೋದ್ರಿಂದ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಇದೆಲ್ಲ ಕಾಮನ್ ಆಗಿ ಬರ್ತದೆ. ಸಿಂಗಲ್ ಏರ್ ಬ್ಯಾಗ್ ಕೂಡ ಬರ್ತದೆ, ಅಲಾಯ್ ವೀಲ್ ಬರ್ತದೆ. ಸೊ ನಿಮ್ಗೆ ಹೊಸ ಟೈರ್ ಕೂಡ ಹಾಕಿದ್ದಾರೆ, ಒಳ್ಳೆ ಸೀಟ್ ಕವರ್ ಕೂಡ ಹಾಕಿದ್ದಾರೆ.
ಸೊ ಪ್ರೈಸ್ ಅಂದ್ರೆ 3,65,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 3,55,000 ವೆಹಿಕಲ್ ಕೊಡ್ತೀವಿ ಸರ್. ಓಕೆ ಸರ್. ನೆಕ್ಸ್ಟ್ ಸರ್. ಸರ್ ನೆಕ್ಸ್ಟ್ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಟೊಯಾಟಾ ಇಟಿಯೋಸ್. ಇದು ಬಂದು 2012 ಮಾಡಲು. ಸೊ ಥರ್ಡ್ ಓನರ್ ಆಗಿರೋದ್ರಿಂದ ಇವತ್ತು ಎಲ್ಲಿ ಬೇಕಾನ ಚೆಕ್ ಮಾಡ್ಲಿ, 12 ಮಾಡಲು 4.5 ಲಕ್ಷ ಇದೆ. ನಂಜುಂಡೇಶ್ವರ ಕಾಲೇಜ್ 3.5 ಲಕ್ಷಕ್ಕೆ ಡೀಸೆಲ್ ವೇರಿಯಂಟ್ GD ವೆಹಿಕಲ್ ಕೊಡ್ತಾ ಇದೀವಿ. ಓಕೆ, ಡೀಸೆಲ್ ವೇರಿಯಂಟ್ ಎಷ್ಟು ಓಡಿದೆ ಸರ್ ಇದು? ಸರ್ ಕಿಲೋಮೀಟರ್ ಬಂದ್ಬಿಟ್ಟು 96,000 ಓಡಿದೆ ಸರ್. ಓಕೆ, ಇದು ಸರ್ ಲೋನ್ ಇದಕ್ಕೆ? ಸರ್ ಲೋನ್ ಆಗಲ್ಲ ಸರ್, ಯಾಕಂದ್ರೆ ಥರ್ಡ್ ಆಫ್ ಫೋರ್ತ್ ಓನರ್ ಆಗಿದೆ. ಸೊ ಆಗಿರೋದ್ರಿಂದ ಇದಕ್ಕೆ ಲೋನ್ ಆಗಲ್ಲ. ಅದಕ್ಕೋಸ್ಕರನೇ ಬರೀ 3.5 ಲಕ್ಷಕ್ಕೆ ಈ ವೆಹಿಕಲ್ ಕೊಡ್ತಾ ಇದೀವಿ. ಓಕೆ, 3.5 ಲಕ್ಷಕ್ಕೆ 3.5 ಲಕ್ಷಕ್ಕೆ ಕೊಡ್ತಾ ಇದೀವಿ. ಓಕೆ, ನೆಕ್ಸ್ಟ್ ಸರ್ ಬಲೆರೋ. ಸರ್ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಬೊಲೆರೋ ZLX. ಇದು 2015 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಸೊ ಹೈಬ್ರಿಡ್ ಇಂಜಿನ್. ಸೊ ಇದರಲ್ಲಿ ಹೊಸ ಟೈರ್ ಹಾಕಿದ್ದಾರೆ, 4x4 ಹೊಸ ಲೆದರ್ ಸೀಟ್ ಕವರ್ ಹಾಕಿದ್ದಾರೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರ್ತದೆ. ಸೊ ಟಾಕಿಂಗ್ ವರ್ಷನ್ ಕೂಡ ಬರುತ್ತೆ, ಹೈಬ್ರಿಡ್ ಕೂಡ ಬರುತ್ತೆ ವೆಹಿಕಲ್ ಅಲ್ಲಿ. ಸೊ ಪ್ರೈಸ್ ಅಂತ ಹೇಳಿದ್ರೆ 5,95,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 5,60,000 ಗಾಡಿ ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 5 ಲಕ್ಷ ಲೋನು, 60,000 ಡೌನ್ ಪೇಮೆಂಟ್ ಸಾಕು ಸರ್. 60,000. ಅದೇ ರೀತಿ ನೀವು ನೋಡ್ತಾ ಇರೋ ಸರ್ ಮಾರುತಿ ಸ್ವಿಫ್ಟ್ 2011 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಕೂಡ VDI ಸರ್, VDI. ಸೊ ಇದು ಬಂದು ನಿಮ್ಗೆ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಎಲ್ಲ ಹೊಸ ಟೈರ್ ಹಾಕಿದ್ದಾರೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟು, ಪ್ರತಿಯೊಂದು ಎಲ್ಲ ಇರುವಂತ ಗಾಡಿ. ಸೊ 3,95,000 ನಾವು ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 3,70,000 ಈ ವೆಹಿಕಲ್ ಕೊಡ್ತೀವಿ ಸರ್. ಓಕೆ, 3,70,000. ಲೋನ್ ಆಪ್ಷನ್ ಅಂತ ಬಂದ್ರೆ 3 ಲಕ್ಷ ಲೋನ್ ಮಾಡ್ಕೊಡ್ತೀವಿ. ಒಂದು 70,000 ಡೌನ್ ಪೇಮೆಂಟ್ ಕೊಡ್ಲಿ, ಆರಾಮ ತಗೊಂಡೋಗ್ಲಿ ಸರ್. ಓಕೆ, ನೆಕ್ಸ್ಟ್ ಸರ್. ಸರ್ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಮಾರುತಿ ಸ್ವಿಫ್ಟ್, ಇನ್ನೊಂದು ಸ್ವಿಫ್ಟ್. ಸೊ ಸ್ವಿಫ್ಟ್ ಎಲ್ಲ ಈ ಲೈನ್ ಪೂರ್ತಿ ಒಂದು ಲೈನ್ ಸ್ವಿಫ್ಟ್ ಇದೆ. ಸೊ ಇದು ಬಂದ್ಬಿಟ್ಟು 2011 ಮಾಡಲ್ ಆಗಿರುತ್ತೆ. ಇದು ನ್ಯೂ ಶೇಪ್ ಬಂದಿದೆ. ಸೊ ಪೆಟ್ರೋಲ್ ವೇರಿಯಂಟ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಎಲ್ಲ ಹಾಕಿದ್ದಾರೆ. ಸೊ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುವಂತ ವೆಹಿಕಲ್. ಸೊ ಇದು ಪ್ರೈಸ್ ಅಂತ ಏನಾದ್ರು ಹೇಳೋದಾದ್ರೆ ಸೆಕೆಂಡ್ ಓನರ್ ಆಗಿರುತ್ತೆ. ಬರೇ 90,000 88,000 ಏನೋ ರನ್ ಆಗಿದೆ. ಸೊ 3,95,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 3,90,000 ಈ ವೆಹಿಕಲ್ ಕೊಟ್ಬಿಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 3.25 ಲಕ್ಷದವರೆಗೂ ಲೋನೇ ಮಾಡ್ಕೊಡ್ತೀವಿ ಸರ್. ಒಂದು 50,000 ಡೌನ್ ಪೇಮೆಂಟ್ ಅಂದ್ರೆ ಸಾಕು, ಆರಾಮ ತಗೋಬೋದು ಸರ್. ಓಕೆ ಸರ್, ನೆಕ್ಸ್ಟ್ ಸರ್. ಸರ್ ನೆಕ್ಸ್ಟ್ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸ್ವಿಫ್ಟ್. ಇದು ಕೂಡ 2013 ಮಾಡಲು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್ ಎಲ್ಲ ಬರುವಂತ ಗಾಡಿ. ಸಾರಿ, ಬ್ಯಾಕ್ ವೈಫರ್ ಇಲ್ಲ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಬರ್ತದೆ. ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಬಂದ್ಬಿಟ್ಟು ಅಲಾಯ್ ವೀಲ್ ಹಾಕಿದ್ದಾರೆ, ಆಂಪು, ಸಬ್ವೂಫರ್ ಹಾಕಿದ್ದಾರೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಪ್ರೈಸ್ 4,65,000 ಹೇಳ್ತಾರೆ. ನಿಮ್ ಚಾನಲ್ ಇಂದ ಬಂದ್ರೆ 4.5 ಲಕ್ಷಕ್ಕೆ ವೆಹಿಕಲ್ ಕೂಡ ರೆಡಿ ಇದೀವಿ. ಓಕೆ, 4.5 ಲಕ್ಷಕ್ಕೆ. ಅದು ಡೀಸೆಲ್ ವೇರಿಯಂಟ್. ಅದು ಡೀಸೆಲ್ ವೇರಿಯಂಟ್ 2013 ಮಾಡಲು, ಎಲ್ಲ ಫಿಟ್ಟಿಂಗ್ ಇರುವಂತ ಗಾಡಿ ಕೊಡ್ತಾ ಇದೀವಿ ಸರ್. ಓಕೆ, ಓಡ್ರ ಸರ್ ಇದು? ಸರ್ ಕಿಲೋಮೀಟರ್ ಬಂದ್ಬಿಟ್ಟು 86,000 90,000 ಏನೋ ರನ್ ಆಗಿದೆ ಸರ್ ಅಷ್ಟೇ. ಓಕೆ, ನೆಕ್ಸ್ಟ್ ಸರ್. ಸೊ ಅದೇ ರೀತಿ 2016 ಮಾಡಲು, ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುವಂತ ಗಾಡಿ. ಆಫ್ಟರ್ ಮಾರ್ಕೆಟ್ ಟಚ್ ಕೂಡ ಹಾಕಿದ್ದಾರೆ, ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಕೂಡ ಇದೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ, ಸಿಂಗಲ್ ಓನರ್ ಆಗಿದೆ. ಸೊ ಇದನ್ನ ಬಂದು 6,25,000 ಹೇಳ್ತಾ ಇದ್ದಾರೆ. ನಿಮ್ ಚಾನಲ್ ಇಂದ ಬಂದ್ರೆ 5,80,000 ಈ ವೆಹಿಕಲ್ ಕೊಡ್ತೀವಿ ಸರ್. ಓಕೆ, ಅದು ಡೀಸೆಲ್ ಇದುವೇ? ಹೌದು ಸರ್, ಇದು ಡೀಸೆಲ್ ವೇರಿಯಂಟೇ. 5,80,000 ಈ ವೆಹಿಕಲ್ ಕೊಡ್ತೀವಿ ಸರ್. ಓಕೆ, ನೆಕ್ಸ್ಟ್ ಸರ್. ಸರ್ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್ ಪೋಲೋ, ವೆರಿ ಡಿಮ್ಯಾಂಡೆಡ್ ವೆಹಿಕಲ್. ಸೊ ಇದು ಪೆಟ್ರೋಲ್ ವೇರಿಯಂಟ್, ಸಿಂಗಲ್ ಸೆಕೆಂಡ್ ಓನರ್ ಗಾಡಿ. ಬರೀ 70,000 ರನ್ ಆಗಿದೆ. ಶೋರೂಮ್ ಹಿಸ್ಟ್ರಿ ಕೂಡ ಅವೈಲಬಲ್ ಇದೆ. ಇದರಲ್ಲಿ ಕೂಡ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರ್ತದೆ. ಸೊ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ, ಡ್ಯಾಪಿಕ್. ಸೊ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ, ಹೊಸ ಟೈರ್ ಹಾಕಿದ್ದಾರೆ. ಸೊ ಇದು ಪ್ರೈಸ್ ಬಂದ್ಬಿಟ್ಟು 5,70,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 5,65,000 ಈ ವೆಹಿಕಲ್ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 5ರಿಂದ 5.5 ಲೋನು, 50,000 ಡೌನ್ ಪೇಮೆಂಟ್ ತಗೊಂಡ್ಬರಲಿ, ಆರಾಮ ತಗೊಂಡೋಗಿ. ಎಷ್ಟು ಇದೆ ಸರ್ ಇದು? ಸರ್ ಕಿಲೋಮೀಟರ್ ಬರೀ 69,000 ರನ್ ಆಗಿದೆ. ಶೋರೂಮ್ ಹಿಸ್ಟ್ರಿ ಕೂಡ ಅವೈಲಬಲ್ ಇದೆ. ಶೋರೂಮ್ ಹಿಸ್ಟ್ರಿ ಜೊತೆ. ಓಕೆ ಸರ್, ನೆಕ್ಸ್ಟ್ ಸರ್. ಸರ್ ಅದೇ ರೀತಿ ಇನ್ನೊಂದು Fiat Punto. ಇದು ಬಂದ್ಬಿಟ್ಟು 2012 ಮಾಡಲು, ಡೀಸೆಲ್ ವೇರಿಯಂಟ್, ಸೆಕೆಂಡ್ ಓನರ್ ಆಗಿದೆ. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಹೊಸ ಟೈರ್ ಕೂಡ ಇದೆ. ಸೊ 2,65,000 ಈ ಗಾಡಿ ಕೊಡಕ್ಕೆ ರೆಡಿ ಇದೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 2ರಿಂದ 2 ಲಕ್ಷವರೆಗೂ ಲೋನ್ ಮಾಡ್ಕೊಡ್ತೀವಿ. 65,000 ಡೌನ್ ಪೇಮೆಂಟ್ ತಗೊಂಡ್ಬರ್ಲಿ, ತಗೊಂಡೋಗ್ಲಿ ಸರ್. ಓಡಿದೆ ಸರ್ ಇದು? ಸರ್ ಕಿಲೋಮೀಟರ್ ಬಂದ್ಬಿಟ್ಟು 96,000 ರನ್ ಆಗಿದೆ ಸರ್. ಓನರ್? ಸೆಕೆಂಡ್ ಓನರ್ ಆಗಿದೆ ಸರ್. ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್. ಓಕೆ, ನೆಕ್ಸ್ಟ್ ಸರ್. ಸರ್ ಅದೇ ರೀತಿ ನೀವು ನೋಡ್ತಾ ಇರೋದು ಬೊಲೆನೋ. ಈ ಬೊಲೆನೋ ಬಂದ್ಬಿಟ್ಟು 2018 ಮಾಡಲು. ಸೊ ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ. ಸೊ ಇದರಲ್ಲಿ ಕೂಡ ನಿಮಗೆ ಡೆಲ್ಟಾ ಮಿಡ್ ವೇರಿಯಂಟ್ ಆದ್ರೂ ಕೂಡ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗು, ಬ್ಯಾಕ್ ವೈಫರ್, ಡೀಪ್ ಆಗರು, ಫಾಗ್ ಲ್ಯಾಂಪು, ಒಳಗಡೆ ಮೂನ್ ಲೈಟ್ ಕೂಡ ಬರುತ್ತೆ. ಹೊಸ ಲೆದರ್ ಸೀಟ್ ಕವರ್ ಕೂಡ ಹಾಕಿದ್ದಾರೆ. ಅಲಾಯ್ ವೀಲ್ ಕೂಡ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ. ಓಕೆ. ಸೊ ವೆಹಿಕಲ್ ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಇದು. ಸೊ ಸಿಂಗಲ್ ಓನರ್ ಎಲ್ಲದಕ್ಕಿಂತ ಹೆಚ್ಚಾಗಿ 2018 ಮಾಡಲು. ಸೊ ಈ ವೆಹಿಕಲ್ ನ ಬಂದ್ಬಿಟ್ಟು 6,70,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 6,65,000 ಈ ವೆಹಿಕಲ್ ಕೊಡ್ತೀವಿ ಸರ್. ಓಕೆ, ಲೋನ್ ಸರ್? ಸರ್ ಲೋನ್ ಅಂತ ಬಂದ್ರೆ ಈಸಿಯಾಗಿ 6 ಲಕ್ಷವರೆಗೂ ಲೋನೇ ಮಾಡ್ಕೊಡ್ತೀವಿ. ಒಂದು 65,000 ಡೌನ್ ಪೇಮೆಂಟ್ ತಂದ್ರೆ ಸಾಕು, ಆರಾಮ ತಗೊಂಡೋಗ್ಬೋದು ಸರ್. ಎಷ್ಟು ಓಡಿದೆ ಸರ್ ಇದು? ಸರ್ ಕಿಲೋಮೀಟರ್ ಬಂದ್ಬಿಟ್ಟು 72,000 ಓಡಿದೆ. ವಿತ್ ಶೋರೂಮ್ ಹಿಸ್ಟ್ರಿ ಕೂಡ ಅವೈಲಬಲ್ ಇದೆ ಸರ್. ಓಕೆ ಸರ್, ವಿತ್ ಶೋರೂಮ್ ಹಿಸ್ಟ್ರಿ. ಬ್ರೆಜಾ ಸರ್ ಅದೇ ರೀತಿ ನೀವು ನೋಡ್ತಾ ಇರೋದು ಬ್ರಿಜಾ ವೆಹಿಕಲ್. ಸೊ ಇದು ಬಂದ್ಬಿಟ್ಟು 2017 ಮಾಡಲು ZDI.
ಓಕೆ ಸೊ ಇದರಲ್ಲಿ BBS ಮ್ಯಾಗ್ವಿಲ್ ಹಾಕಿದ್ದಾರೆ, 4x4 ಎಕೋಮಾ ಟೈರ್ ಹಾಕಿದ್ದಾರೆ, ಅನ್ಯೂಸ್ ಸ್ಟೆಪ್ನಿ ಕೂಡ ಅವೈಲಬಲ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಬ್ಯಾಕ್ ವೈಫರ್ ಇದೆ, ಎಲ್ಲ ಇದೆ. ಸೊ ಇದು ಪ್ರೈಸ್ ಅಂತ ಹೇಳೋದಾದ್ರೆ ಎಲ್ಲಾ ಕಡೆ 9 ಲಕ್ಷ 8.25 ಲಕ್ಷ ಈ ತರ ಇದೆ. ನಮ್ಮ ಶೋರೂಮ್ ಬಂದ್ರೆ ಬರೀ 8 ಲಕ್ಷಕ್ಕೆ ಈ ವೆಹಿಕಲ್ ಮಾಡ್ಕೊಡ್ತಾ ಇದೀವಿ. ಲೋನ್ ಅಂತ ಬಂದ್ರೆ 7 ಲಕ್ಷವರೆಗೂ ಲೋನ್ ಮಾಡ್ತೀವಿ. 1 ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ಬರ್ಲಿ, ಆರಾಮಾಗಿ ತಗೊಂಡೋಗ್ಲಿ ಸರ್. ಓಕೆ 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಆರಾಮಾಗಿ 17 ಮಾಡಲು ಬ್ರೀಜಾ, ಅದು ZDI ಟಾಪ್ ಎಂಡ್ ಮಾಡಲ್ ವೆಹಿಕಲ್ ತಗೊಂಡೋಗ್ಬೋದು ಸರ್. ಓಕೆ ಸೊ ಅದೇ ರೀತಿ ನೀವು ನೋಡ್ತಾ ಇರೋ ಸರ್ 2016 ಮಾಡಲು ಆಲ್ಫಾ ವೇರಿಯಂಟ್ ಡೀಸೆಲ್ ಗಾಡಿ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಪುಷ್ ಬಟನ್ ಸ್ಟಾರ್ಟ್ ಕೂಡ ಇದೆ. ಆಲ್ಫಾ ಆಗಿರೋದ್ರಿಂದ ಫುಲ್ಲಿ ಟಾಪ್ ಎಂಡ್ ಮಾಡಲ್. ಸೊ ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ಆಗಿರುತ್ತೆ ಗಾಡಿ, ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಬರೀ ಕಿಲೋಮೀಟರ್ ಬಂದು 86,000 ಗಾಡಿ ಓಡಿದೆ. ಸೊ ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಲಿ ಸರ್, 6.5 ಇಂದ 7 ಲಕ್ಷ ಇದೆ. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ 5,85,000 ಈ ಗಾಡಿ ಕೊಡ್ತಾ ಬಿಟ್ಟು ಎಸ್ ಕ್ರಾಸ್ ಅಂದ್ಬಿಟ್ಟು ಮಾರುತಿ ಎಸ್ ಕ್ರಾಸ್ ಆಲ್ಫಾ ವೇರಿಯಂಟ್ ಫುಲ್ಲಿ ಟಾಪ್ ಎಂಡ್. ಸೊ ಇದನ್ನ ಲೋನ್ ಆಪ್ಷನ್ ಅಂತ ಏನಾದ್ರು ಹೋದ್ರೆ 5.5 ಲಕ್ಷವರೆಗೂ ಲೋನೇ ಮಾಡ್ಕೊಡ್ತೀವಿ. ಸೊ ಇನ್ನೂ ಪ್ರೊಫೈಲ್ ಚೆನ್ನಾಗಿದೆ, ನಂಗೆ 0 ಡೌನ್ ಪೇಮೆಂಟ್ ಬೇಕು ಅಂದ್ರೆ 0 ಡೌನ್ ಪೇಮೆಂಟ್ ಕೂಡ ಮಾಡ್ಕೊಡ್ತೀವಿ. ಓಡಿರೋ ಸರ್ ಇದು ಸರ್ ಕಿಲೋಮೀಟರ್ ಬಂದು 86,000 ಓಡಿದೆ ಸರ್. ಡೀಸೆಲ್ ಅಲ್ಲ ಇದು? ಡೀಸೆಲ್ ಮೈಲೇಜ್ ಎಲ್ಲ 18-20 ಸರ್, ಆರಾಮಾಗಿ 15 ಮೈಲೇಜ್ ಕೊಡುತ್ತೆ, ಸೇಮ್ ಮೈಲೇಜ್ ಕೊಡುತ್ತೆ. ಓಕೆ, ಅಲ್ಲಿ 20+ ಆರಾಮಾಗಿ ಎಕ್ಸ್ಪೆಕ್ಟ್ ಖಂಡಿತ ಖಂಡಿತ ಸರ್. ಸರ್ ವೈಟ್ ಪೋಲೋ ತೋರಿಸ್ಬಿಟ್ಟು ಹಾ ಸರ್, ಈಗ ರೆಡ್ ಪೋಲೋ ಬೇಡವಾ ಸರ್? ಅದ್ರಲ್ಲೂ ಪೆಟ್ರೋಲ್ ಬೇಡವಾ ಸರ್? ಡೀಸೆಲ್ ಬೇಕಾ ಸರ್ ನಿಮ್ಗೆ? ಡೀಸೆಲ್ ಕೂಡ ಕೊಡ್ತೀವಿ ಸರ್. 2011 ಮಾಡಲ್ ಸರ್ ಇದು. ಸೊ ಇದರಲ್ಲಿ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರ್ತದೆ. ಸೊ ವೆಹಿಕಲ್ ಕೂಡ ನೀವು ನೋಡ್ತಾ ಇರೋದು ತುಂಬಾ ಚೆನ್ನಾಗಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕಿದ್ದಾರೆ, ರಿವರ್ಸ್ ಕ್ಯಾಮ್ರಾ ಕೂಡ ಇದೆ ವೆಹಿಕಲ್ ಅಲ್ಲಿ. ಸೊ ಕಿಲೋಮೀಟರ್ ಬರೀ 87 ರನ್ ಆಗಿದೆ ಸರ್. 87 ರನ್ ಆಗಿದೆ. 2011 ಮಾಡಲು ಸರ್, ಥರ್ಡ್ ಓನರ್ ಆಗಿದೆ ವೆಹಿಕಲ್. ಸೊ ಇದನ್ನ ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ಸೊ 3,45,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 3,25,000 ಗಾಡಿ ಕೊಡ್ತೀವಿ ಸರ್. ಓಕೆ, 3,25,000 ಲೋನ್ ಆಪ್ಷನ್ ಬೇಕಾ ಸರ್? 2.5 ಲೋನ್ ಮಾಡ್ತೀನಿ ಸರ್. 75,000 ಡೌನ್ ಪೇಮೆಂಟ್ ತಗೊಂಬನ್ನಿ, ತಗೊಂಡೋಗಿ ಸರ್. ಓಕೆ, ನೆಕ್ಸ್ಟ್ ಸರ್. ಸರ್ ಅದೇ ರೀತಿ ನೀವು ನೋಡ್ತಾ Hyundai i20 2019 ಮಾಡಲು ಸರ್, ಡೀಸೆಲ್ ವೇರಿಯಂಟ್. ಇದು ಕೂಡ ಆಸ್ತಾ. ಸೊ 4x4 ಎಕೋಮಾ ಟೈರ್ ಇದೆ, ಅನ್ಯೂಸ್ ಸ್ಟೆಪ್ನಿ ಇದೆ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್ ಎಲ್ಲ ಬರೋ ಅಂತ ಗಾಡಿ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ಇದು ಬಂದ್ಬಿಟ್ಟು 2019 ಮಾಡಲಾಗಿರೋದ್ರಿಂದ ಎಲ್ಲ ಕಡೆ 9.25 ಲಕ್ಷ ಇದೆ. ಯಾಕೆಂದ್ರೆ ಇದು ಸ್ಟಾಪ್ ಮಾಡಲು 2019 ಇಂದ ಆಚೆಗೆ ನ್ಯೂ ಶೇಪ್ ಬಂತು. ಸೊ ಈ ಶೇಪ್ನ ತುಂಬಾ ಜನ ಲೈಕ್ ಮಾಡ್ತಾರೆ, ಅದಕ್ಕೋಸ್ಕರ ಇದು ಪ್ರೈಸ್ ಅಂತ ಹೇಳೋದಾದ್ರೆ 8,45,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 8.25 ಈ ಗಾಡಿ ಕೊಟ್ಬಿಡ್ತೀವಿ ಸರ್. ಓಕೆ, ಲೋನ್ ಆಪ್ಷನ್ ಅಂತ ಬಂದ್ರೆ 7.5 ಈಸಿಯಾಗಿ ಲೋನ್ ಆಗುತ್ತೆ. 75,000 ಡೌನ್ ಪೇಮೆಂಟ್ ತಗೊಂಬನ್ನಿ, ತಗೊಂಡು ಹೋಗ್ಬೋದು. ಓಡಿರೋ ಸರ್ ಇದು? ಸರ್ ಓನರ್ ಸಿಂಗಲ್ ಓನರ್ ಸರ್. ಇದು ಓಡಿರೋದು ಬಂದ್ಬಿಟ್ಟು 72,000 ಓಡಿದೆ ಸರ್. ಓಕೆ ಸರ್, ನೆಕ್ಸ್ಟ್ ಸರ್ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಕ್ವಿಡ್, ರೊನಾಲ್ಡ್ ಕ್ವಿಡ್ 2019 ಮಾಡಲು, ಅದು ಕೂಡ ಸಿಂಗಲ್ ಓನರ್. ಸೊ ಸಿಂಗಲ್ ಏರ್ ಬ್ಯಾಗ್ ಕೂಡ ಇದೆ, RXT ಆಪ್ಷನಲ್ ವೆಹಿಕಲ್ ಎಲ್ಲ ಬರುತ್ತೆ. ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, 4 ಪವರ್ ವಿಂಡೋ, ಹೊಸ ಟೈರ್ ಕೂಡ ಅಳವಡಿಸಿದ್ದಾರೆ ವೆಹಿಕಲ್ ಅಲ್ಲಿ, ತುಂಬಾ ಚೆನ್ನಾಗಿದೆ. ಸೊ ಪ್ರೈಸ್ ವೈಸ್ ಅಂತ ಹೇಳಿದ್ರೆ 3,95,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಒಂದ್ 5,000 ಕಡಿಮೆ ಮಾಡಿ 3,90,000 ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 3.5 ಈಸಿಯಾಗಿ ಲೋನ್ ಆಗುತ್ತೆ. 40,000 ಡೌನ್ ಪೇಮೆಂಟ್ ತಗೊಂಬಲ್ಲಿ ಆರಾಮಾಗಿ ತಗೊಂಡೋಗ್ಲಿ ಸರ್. ಓಕೆ, 40,000 ಡೌನ್ ಪೇಮೆಂಟ್ ಖಂಡಿತ ಸರ್. ಅದೇ ರೀತಿ ಸರ್, ನನಗೆ ಓಲ್ಡ್ ಶೇಪ್ ಬೇಡ ಸರ್, ನ್ಯೂ ಶೇಪೇ ಬೇಕು i20 ನವರಿಗೆ. ನ್ಯೂ ಶೇಪ್ ಕೂಡ ಇದೆ i20. ನೀವು ನೋಡ್ತಾ ಇರ್ಬೋದು 2021 ಮಾಡಲ್ ಇದು ವೆಹಿಕಲ್. ಸ್ಪೋರ್ಟ್ಸ್ ಆಪ್ಷನ್ ಇರೋದ್ರಿಂದ ಇದಕ್ಕೆ ಸನ್ರೂಫ್ ಕೂಡ ಬರುತ್ತೆ. ಸೊ ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಕಂಪ್ನಿಯಿಂದ ಅಲಾಯ್ ವೀಲು, ಮತ್ತೆ ಡಿಫಾಗರ್, ಫಾಗ್ ಲ್ಯಾಂಪ್, ಸನ್ರೂಫ್ ಎಲ್ಲ ಬರುತ್ತೆ. ಡೀಸೆಲ್ ವೇರಿಯಂಟ್ ಎಲ್ಲದಕ್ಕಿಂತ ಹೆಚ್ಚಾಗಿ. ಸೊ ಪ್ರೈಸ್ ಅಂತ ಹೇಳಿದ್ರೆ 9.5 ಲಕ್ಷ ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 9.25 ಲಕ್ಷಕ್ಕೆ ಈ ವೆಹಿಕಲ್ ಕೊಟ್ಬಿಡ್ತೀವಿ ಸರ್. ಓಡಿರೋ ಸರ್ ಇದು? ಸರ್ ಕಿಲೋಮೀಟರ್ ಬಂದ್ಬಿಟ್ಟು 73,000 ರನ್ ಆಗಿದೆ. ಶೋರೂಮ್ ಹಿಸ್ಟ್ರಿ ಕೂಡ ಅವೈಲಬಲ್ ಇದೆ. ಓಕೆ, ಲೋನು ಸರ್? ಸರ್ ಲೋನ್ ಅಂತ ಬಂದ್ರೆ ಈಸಿಯಾಗಿ 7.5 ಇಂದ 8 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. ಓಕೆ, ಮಿಕ್ಕಿದ್ದು 1 ಲಕ್ಷ ಡೌನ್ ಪೇಮೆಂಟ್ ತಗೊಂಬರ್ಲಿ, ತಗೊಂಡೋಗ್ಲಿ ಸರ್. ಅದೇ ರೀತಿ ಸರ್ ಸೆಲೆರಿಯೋ ನೋಡ್ತಾ ಇರೋದು, ಮಾರುತಿ ಸೆಲೆರಿಯೋ 2017 ಮಾಡಲು ZXi ಪ್ಲಸ್. ಸೊ ಬರೇ 39,000 ರನ್ ಆಗಿದೆ ಸರ್ ವೆಹಿಕಲ್. ಓಕೆ, 39,000 ಬರೇ 39,000 ರನ್ ಆಗಿದೆ. ವೆಹಿಕಲ್ ಕೂಡ ಅದ್ಭುತವಾಗಿ ತುಂಬಾ ಚೆನ್ನಾಗಿದೆ. ಟಾಪ್ ಎಂಡ್ ಆಗಿರೋದ್ರಿಂದ ಏರ್ ಬ್ಯಾಗು, ಬ್ಯಾಕ್ ವೈಫರ್ ಎಲ್ಲ ಬರುವಂತ ಗಾಡಿ. ಸೊ ಪ್ರೈಸ್ ಅಂತ ಹೇಳೋದಾದ್ರೆ 4,75,000 ಹೇಳ್ತಾ ಇದ್ದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 4,65,000 ಈ ಗಾಡಿ ಕೊಟ್ಬಿಡ್ತೀವಿ ಸರ್. ಲೋನ್ ಅಂತ ಬಂದ್ರೆ 4.25 ಲಕ್ಷವರೆಗೂ ಲೋನ್ ಮಾಡ್ಕೊಡ್ತೀವಿ. 50,000 ಡೌನ್ ಪೇಮೆಂಟ್ ತಗೊಂಬನ್ನಿ, ಆರಾಮಾಗಿ ತಗೊಂಡೋಗಿ ಸರ್. 50,000 ಡೌನ್ ಪೇಮೆಂಟ್ ಅಂದ್ರೆ ಸಾಕು ಸರ್. ಓಕೆ, ಸೊ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಟಾಟಾ ಟಿಯಾಗೋ ಸರ್, 2019 ಮಾಡಲು ಬರೇ 36,000 ಓಡಿರೋ ಅಂತ ಗಾಡಿ ಸರ್. ನೋಡ್ತಾ ಇರ್ಬೋದು, ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಎಲ್ಲ ಬಂದ್ಬಿಡುತ್ತೆ ಟಾಪ್ ಎಂಡ್. ಯಾಕಂದ್ರೆ ZX ಪ್ಲಸ್ ಇರೋದ್ರಿಂದ ನಿಮ್ಗೆಲ್ಲ ಇರುತ್ತೆ ಇದರಲ್ಲಿ ವೆಹಿಕಲ್ ಅಲ್ಲಿ. ಸೊ ಪ್ರೈಸ್ ಅಂತ ಹೇಳೋದಾದ್ರೆ ಬರೇ ಇದು 39,000 ಓಡಿರೋ ಅಂತ ಗಾಡಿ. 4,75,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 4.65 ವೆಹಿಕಲ್ ಕೊಟ್ಬಿಡ್ತೀವಿ. 4,65,000. ಲೋನ್ ಆಪ್ಷನ್ ಅಂತ ಬಂದ್ರೆ ಸರ್, ಆರಾಮಾಗಿ ಒಳ್ಳೆ ಪ್ರೊಫೈಲ್ ಇತ್ತು ಅಂದ್ರೆ 0 ಡೌನ್ ಪೇಮೆಂಟ್ ಕೊಡೋಕ್ಕೂ ನಾವು ರೆಡಿ ಇದೀವಿ ಸರ್. 0 ಡೌನ್ ಪೇಮೆಂಟ್ ಖಂಡಿತ ಸರ್, ಖಂಡಿತ ಮಾಡ್ಕೊಡ್ತೀವಿ. ಅದೇ ರೀತಿ ನೋಡ್ಬೋದು ಸರ್, Hyundai i10 ಸರ್, ಸ್ಪೋರ್ಟ್ಸ್ ಸಿಂಗಲ್ ಓನರ್, ಅದು ಕೂಡ 2012 ಮಾಡಲು.
ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ. ಸೊ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ ಸ್ಪೋರ್ಟ್ಸ್ ಆಗಿರೋದ್ರಿಂದ. ಸೊ ಸಿಂಗಲ್ ಓನರು. ಕಿಲೋಮೀಟರ್ ಬಂದ್ಬಿಟ್ಟು ಅದು ಬರೇ 63,000 ರನ್ ಆಗಿದೆ ಸರ್. ವೆಹಿಕಲ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. 3,45,000 ಹೇಳ್ತಾ ಇದೀವಿ, 3,25,000ಕ್ಕೆ ಕೊಡ್ತೀವಿ. ಲೋನ್ ಅಂತ ಬಂದ್ರೆ 2.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. 2.5 ಲಕ್ಷ, ಒಂದು 75-80,000 ಡೌನ್ ಪೇಮೆಂಟ್ ತರಲಿ, ಆರಾಮಾಗಿ ತಗೊಂಡೋಗ್ಲಿ ಸರ್. ಓಕೆ, ನೆಕ್ಸ್ಟ್ ಸರ್. ಸರ್ ಇನ್ನೊಂದು ಪೋಲೋ ಸರ್. ಪೋಲೋ ಅಂತ ಬೇಕು ಅಂತ ಬಂದ್ರೆ ಅವ್ರು ಸಿಲ್ವರ್ ಬೇಕಾದ್ರೆ ಸಿಲ್ವರ್ ಇದೆ, ವೈಟ್ ಬೇಕಾದ್ರೆ ವೈಟ್ ಇದೆ, ರೆಡ್ ಬೇಕಾದ್ರೆ ರೆಡ್ ಇದೆ. ಎನಿ ಕಲರ್ಸ್, ಎನಿ ವೆಹಿಕಲ್, ಡೀಸೆಲ್ ಅಥವಾ ಪೆಟ್ರೋಲ್ ಎಲ್ಲಾನು ಇದೆ. ಸೊ ಇದು ಕಂಫರ್ಟ್ ಲೈನ್ ಆದ್ರೂ ಕೂಡ ಆಫ್ಟರ್ ಮಾರ್ಕೆಟ್ ಒಳ್ಳೆ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ. ನೀವು ನೋಡ್ತಾ ಇರ್ಬೋದು, 15 ಮಾಡಲ್ ಆಗಿರುತ್ತೆ. ಸೆಕೆಂಡ್ ಓನರ್ ಬರೀ 70,000 ರನ್ ಆಗಿದೆ. ಡೀಸೆಲ್ ವೇರಿಯಂಟ್ ಸರ್ ವೆಹಿಕಲ್. ಆರಾಮಾಗಿ ನೀವು ಪೋಲೋನೇ ಯೂಸ್ ಮಾಡ್ತಾ ಇರೋದ್ರಿಂದ ನಿಮ್ ಮೈಲೇಜ್ ಎಲ್ಲ ನೀವೇ ಹೇಳ್ಬೋದು. 20-28 ಆರಾಮಾಗಿ ಬರುತ್ತೆ. ಖಂಡಿತ ಕಣ್ಣು ಮುಚ್ಕೊಂಡು ತೆಗಿಬಹುದು, ಯಾಕಂದ್ರೆ ನಿಮ್ಮ ಅನುಭವದಲ್ಲೇ ಇದೆ ಅದು. ಹೌದು. ಸೊ ಎರಡನೇದಾಗಿ ಪ್ರೈಸ್ ಹೇಳ್ಬೇಕಂದ್ರೆ ಇದು 2015 ಮಾಡಲ್. ಇವತ್ತು ಎಲ್ಲೇ ಚೆಕ್ ಮಾಡ್ಲಿ 6 ಲಕ್ಷ 6.5 ಲಕ್ಷ ಇದೆ. ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬಂದ್ರೆ 5,35,000ಕ್ಕೆ ಈ ಗಾಡಿ ಕೊಟ್ಬಿಡ್ತೀವಿ ಸರ್. ಓಕೆ. ಲೋನ್ ಅಂತ ಬಂದ್ರೆ 5 ಲಕ್ಷ ಲೋನು, 35,000 ಡೌನ್ ಪೇಮೆಂಟ್ ತಗೊಂಬನಿ, ಆರಾಮಾಗಿ ತಗೊಂಡ್ರಿ. 35,000 ಡೌನ್ ಪೇಮೆಂಟ್ ಅಲ್ಲಿ ಪೋಲೋ. ಹೌದು ಸರ್. ಅದೇ ರೀತಿ ನೀವು ಡಾಟ್ಸನ್ ರೆಡಿಗೋ ನೋಡಬಹುದು. 2016 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಇದು. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುವಂತ ಗಾಡಿ. ಗಾಡಿನೂ ಕೂಡ ತುಂಬಾ ಅದ್ಭುತವಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಿಂಗಲ್ ಓನರ್ ಕೂಡ ಆಗಿದೆ. ಸೊ ಇವತ್ತೊಂದು ಆಲ್ಟೋ ತಗೋಬೇಕು ಅಂತ ಹೇಳಿದ್ರೆ 2012ಗೆ 2.5 ಲಕ್ಷ 2.80 ಕೇಳ್ತಾರೆ ಸರ್. 2016 ಮಾಡಲು ಗಾಡಿ ಬರೀ 2,75,000 ಹೇಳ್ತಾ ಇದೀವಿ. 2.65ಕ್ಕೆ ಈ ಗಾಡಿ ಕೊಟ್ಬಿಡ್ತೀವಿ. 2.65ಕ್ಕೆ. ಹೌದು ಸರ್. ಲೋನು ಸರ್? ಸರ್ ಲೋನ್ ಅಂತ ಬಂದ್ರೆ ಆರಾಮಾಗಿ 2.25 ಲಕ್ಷವರೆಗೂ ಲೋನೇ ಮಾಡ್ತೀವಿ. ಒಂದು 25-30,000 ಡೌನ್ ಪೇಮೆಂಟ್ ತಗೊಂಬರ್ಲಿ. ಡಾಟ್ಸನ್ ರೆಡಿಗೋ 2016 ಮಾಡಲು ಗಾಡಿ ತಗೊಂಡೋಗ್ಲಿ ಸರ್. ಓಕೆ, ನೆಕ್ಸ್ಟ್ ಸರ್ ಬೇರೆ ಯಾವ್ದಾದ್ರು ಕಾರ್ ಇದೆಯಾ? ಇನ್ನೂ ಬರೋದಿದೆಯಾ ಸರ್? ಬರೋದು ಬರ್ತಾನೆ ಇರುತ್ತೆ, ಯಾಕೆಂದ್ರೆ ರೋಡಲ್ಲಿ ಇನ್ನೂ ಸುಮಾರು 8-10 ಕಾರ್ ಇದೆ. ಪಾಪ ನೀವು ಕೂಡ ಬೇರೆ ಕಡೆ ಎಲ್ಲ ವಿಡಿಯೋ ಮಾಡಕ್ ಹೋಗ್ಬೇಕು ಅಂತ ಇದ್ದೀರಾ. ಸೊ ಹಂಗಾಗಿ ಎಲ್ಲ ಈಗ ಅಟ್ಲೀಸ್ಟ್ ಒಂದು 50 ವೆಹಿಕಲ್ಸ್ ನಾವು ವಿಡಿಯೋ ಮಾಡಿದೀವಿ. ಸೊ ಇನ್ನು ವೀಕ್ಷಕರಿಗೆ ಯಾವ ವೆಹಿಕಲ್, ಎನಿ ವೆಹಿಕಲ್ ಬೇಕಾದ್ರೂ ನಮ್ಮಲ್ಲಿ ಇಲ್ಲ ಅಂದ್ರೂ ಕೂಡ ನಾವು ತರಿಸ್ಕೊಡ್ತೇವೆ ಸರ್. ರೆಡಿ. ಓಕೆ. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಆಫರ್ ಏನು ಸರ್? ಸರ್ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂದ್ರೆ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಲಿಂಗ್ಸ್ ರೇಟಲ್ಲೇ ಆಫರ್ ಇದೆಯಲ್ಲ ಸರ್. ಒರಿಜಿನಲ್ ಗಾಡಿ ಕಡಿಮೆ ಬೆಲೆನಲ್ಲಿ ಕೊಡ್ತಾ ಇದೀವಲ್ಲ ಸರ್, ಅದೇ ಆಫರ್ ಅಲ್ವಾ ಸರ್? ಓಕೆ, ಖಂಡಿತ ಸರ್. ಈ ವಿಡಿಯೋ ಏನಿದೆ ನನ್ನ ಸಬ್ಸ್ಕ್ರೈಬರ್ಗೆ ನಾನು ಖಂಡಿತವಾಗಿ ಮುಟ್ಟಿಸ್ತೀವಿ. ಸರ್ ನೋಡೋಣ, ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರು ಕರೆ ಮಾಡ್ತಾರೆ. ಸರ್ ಮತ್ತೆ ನಿಮ್ದು ಹೊಸ ಸ್ಟಾಕ್ಸ್ ಬಂದಾಗ ಮತ್ತೊಂದು ವಿಡಿಯೋ ಮಾಡೋಣ ಸರ್. ಖಂಡಿತವಾಗಿ ಮಾಡೋಣ ಸರ್. ಇವತ್ತು ಆಕ್ಚುಲಿ ಬಿಸಿ ಇದ್ರಿ, ಕಸ್ಟಮರ್ಸ್ ಇದ್ರು, ಆದ್ರೂ ಕೂಡ ನಮಗೋಸ್ಕರ ವಿಡಿಯೋದಲ್ಲಿ ಬಂದಿದ್ದೀರಾ. ಇರಲಿ ಸರ್. ನನ್ನ ಕಡೆಯಿಂದ ಮತ್ತೆ ನನ್ನ ಚಂದದರ ಕಡೆಯಿಂದ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.